ಎಸ್ ಸರ್ ನಂಗೆ ಯಾವಾಗ ಒಂದು ಡೌಟು, ದಲಿತರ ನಾಯಕರಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್ಗೆ. ಯಾಕೆ ದಲಿತರಂದರೆ ಹೆಣ್ಮಕ್ಳು ಬರ್ತಾರೆ, ಮಕ್ಕಳು ಬರ್ತಾರೆ, ರುದ್ರು ಬರ್ತಾರೆ, ಅಂದರೆ ನಮಗೂ ಅವರು ದೇವರೇ ಅಲ್ವಾ, ನಮಗೂ ಅವ್ರ ನಾಯಕರೇ ಅಲ್ಲ. ಯಾಕೆ ಬರೀ SC/ST ಮೀಸಲಾತಿ ಮಾಡಿದ್ದಾರೆ, ಅವ್ರಿಗೆ ನಾಯಕರು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ನಂಗೆ ಯಾವಾಗ ಅದೇ ಡೌಟು ಸರ್, ಎಲ್ಲರಿಗೂ ಅವ್ರ ನಾಯಕರಲ್ವಾ. ಸೊ ಅದು ಮೂಢನಂಬಿಕೆ ಯಾವ ಥರ ಹೋಗ್ಲಾಡಿಸ್ಬೇಕು ಸರ್? ನಿಮ್ಮ ಪ್ರಕಾರ ಎಲ್ರಿಗೂ ನಾಯಕರ? ನಮ್ಗೆ ನಾಯಕರೇ ಸರ್. ಆ ಥರ ಬಿಂಬಿಸ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ಮತ್ತು ಸ್ಟಾರ್ಟಿಂಗ್ ಸ್ಟೇಜಿಂದ ಅದೇ ಥರನೇ ದಲಿತರ ನಾಯಕರು ಅಂತ. ಇವಾಗ ಮೈಂಡಿಗೆ ದಲಿತರು ಅಂದರೆ ಅವರೇ ಬರ್ತಾರೆ. ಸ್ಟಾರ್ಟಿಂಗ್ ಬೇಸೇ ಚೆನ್ನಾಗಿಲ್ಲ ಅಂತಂದರೆ ಟೀಚರ್ಸ್ ಹೇಳ್ಕೊಡೋದು. ನೀ ಹೇಳ್ತಿರೋದಷ್ಟು ಅದು ಅಜ್ಞಾನದ ಜಾಗ. ಬಾಬಾ ಸಾಹೇಬರನ್ನ ದಲಿತರ ನಾಯಕ ಅಂತ ಕರೆದದ್ದು, ವಿಶ್ವಜ್ಞಾನಿ ಅಂತ ಕರೆದದ್ದು ನಿನ್ನಂಥ ಜ್ಞಾನಿಗಳ ಜಾಗ. ಈಗ ನೀನು ಯೋಚನೆ ಮಾಡ, ನೀ ಎಲ್ಲಿ ನಿಂತ್ಕೋತೀಯ ಅಂತ ಯೋಚನೆ. ನಾನು ಜ್ಞಾನದ ಜಾಗದಲ್ಲೇ ನಿಲ್ತೇನೆ ಅಲ್ವಾ. ನನಗೆ ಇವತ್ತಿಗೂ ಯಾರನ್ನಾದ್ರೂ ಒಬ್ಬನ ದಲಿತ ಕವಿ ಹಂಗೆ ಕರೆಯೋದ್ರ ಬಗೆಗೆ ನನಗೊಂದು ದೊಡ್ಡ ಅಸಹನೆ ಇದೆ. ಯಾಕೆ ಹಂಗೆ ಕರಿತೀರಿ? ಎಲ್ಲಿಂದ ತಗೋತಿದ್ದಾನ ಅನುಭವನ ಅವನು? ಈ ಬದುಕಿನಿಂದ ತಗೋತಾ ಇಲ್ವಾ? ಈ ಜಗತ್ತಿನಿಂದ ತಗೊಳ್ತಾ ಇಲ್ವಾ? ಹಾಗಾಗಿ ಇವತ್ತು ಈ ದೇಶದ ಇವತ್ತು ಜಗತ್ತಿನಲ್ಲಿ ಯಾವುದೇ ಹೊಸ ಸ್ವಾತಂತ್ರ್ಯದ ದೇಶ ಒಂದು ಸಂವಿಧಾನ ನೋಡಬೇಕು ಅಂತಂದರೆ ಭಾರತ ದೇಶ ಸಂವಿಧಾನ ನೋಡುತ್ತದು ಅಲ್ವಾ. ಇಡೀ ಜಗತ್ತು, ಇನ್ನೂ ನಾವು ಭಾರತ ರತ್ನ ಕೊಟ್ಟಿರಲಿಲ್ಲ, ಜಗತ್ತು ನಮ್ಮನ್ನು ವಿಶ್ವಜ್ಞಾನಿ ಅಂತ ಕರೆದು ಬಿಡ್ತಾ ಅವ್ರನ್ನ. ಆಮೇಲೆ ನಮಗೆ ಜ್ಞಾನೋದಯ ಒಂದೊಂದಾಗಿ ಶುರು ಮಾಡ್ಕೊಂಡಿದ್ದೀವಿ ನಾವು. ಅಂಥದ್ದೆಲ್ಲರೊಳಗಡೆಗಿರೋ ಮನುಷ್ಯನ ನಾವೇ ಕರೆಯೋಣ. ಇವತ್ತು ಬಹುಶಃ ನನಗೆ ಅಂದ್ಕೊಂಡಿದ್ದೀನಿ, ನಮ್ಮ ಹೊಸ ತಲೆಮಾರು, ನಿಮ್ಮ ತಲೆಮಾರು ಯಾರು ಕೂಡ ಬಾಬಾ ಸಾಹೇಬರನ್ನ ದಲಿತ ಕರೀತಿಲ್ಲ. ಅವ್ರನ್ನ ಕರೀತಾ ಇರೋದು ಏನಂತ? ವಿಶ್ವಜ್ಞಾನಿ. ಹೌ ಬ್ಯೂಟಿಫುಲ್ ಅಲ್ವಾ. ಯಾಕೆ ಅಂದರೆ ಇದು ಜ್ಞಾನಿಗಳು. ಇಷ್ಟು ದಿನ ಬಾಬಾ ಸಾಹೇಬರನ್ನ ಅಜ್ಞಾನಿಗಳು ನೋಡ್ತಿದ್ರು, ಇನ್ಮೇಲೆ ನೀವೆಲ್ಲ ಜ್ಞಾನಿಗಳು ನೋಡ್ತಾ ಇದ್ದೀವಿ. ನಾವು ಕರ್ಕೊಳ್ಳೋಣ ಬಿಟಾಕಿ ಅವ್ರನ್ನೆಲ್ಲ. ಥ್ಯಾಂಕ್ ಯು ಸರ್. ನೀವು ಜ್ಞಾನಿ ಅಂದ ತಕ್ಷಣ ನನಗೊಂದು ಕ್ವಶನ್ ನೆನಪು ಬಂತು. ಜ್ಞಾನ ಸಂಕೇತ ಅಂತ ಅಂಬೇಡ್ಕರ್ನ ಕರೀತಾರೆ ಸರ್. ಅಂಥ ಜ್ಞಾನ ಅಂತ ಉಳ್ಳಂಥ ಅಂಬೇಡ್ಕರ್ ಅವರು ಮನುಸ್ಮೃತಿ ಎಂಬ ಪುಸ್ತಕವನ್ನು ಏನಕ್ಕೆ ಸುಡ್ತಾರೆ ಸರ್? ಹಂಗಂದ್ರೆ ಅಲ್ಲಪ್ಪ, ಮನುಸ್ಮೃತಿ ಸುಟ್ಟದ್ದನ್ನು ಜ್ಞಾನದ ಪ್ರಶ್ನೆ ಅಂತಲ್ಲ. ಅವ್ರು ಕೇಳ್ತಾ ಇರೋದು ಮನುಷ್ಯತ್ವವನ್ನು ನೀವು ಒಪ್ಪಿಕೊಳ್ಳಲಾಗದ ಪ್ರಜ್ಞೆಗಳು ಎಲ್ಲೆಲ್ಲಿದೆಯೋ ಅವೆಲ್ಲವನ್ನು ಅಜ್ಞಾನ ಅಂತ ಕರೀತಾರೆ ಬಾಬಾ ಸಾಹೇಬರು. ನಾನು ಹಾಗೆ ಕರಿತೀನಿ. ಸಾಂಕೇತಿಕವಾಗಿ ಸಹನೀಯವಾಗಿ ಬದುಕೋದಲ್ಲೇನು? ಬೇರೆಯವರು ಕೊಡಿ. ಇವತ್ತು ನೀವು ಇಷ್ಟು ಚೆನ್ನಾಗಿ ಇಷ್ಟು ಜನ ಯಾರ ಪಕ್ಕ ಯಾರು ಕೂತ್ರಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಾ? ನೀವು ಅಕಸ್ಮಾತ್ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಿ ಅಂತನ್ನೋದಾದರೆ ಅದನ್ನು ಸುಟ್ಟಿದ್ದು ಸರಿನೇ. ನಿಮಗೆ ರೂಮ್ಮೇಟು ನಿಮ್ಮ ಜಾತಿಯವರೇ ಬೇಕು ಅಂತ ನೀವು ಯೋಚನೆ ಮಾಡ್ತೀರಿ ಅಂತಂದರೆ ಅದು ಅಜ್ಞಾನನೇ. ಅಂಥ ಜ್ಞಾನವನ್ನು ಜ್ಞಾನ ಅಂತ ಯಾಕೆ ಕರಿಬೇಕು? ಇವತ್ತು ನಿಮಗೆ ಅದು ಕಲಿಸ್ಕೊಡುವಂಥ ಮೇಷ್ಟ್ರು ಕೂಡ ನಿಮ್ಮ ಮಧ್ಯದಲ್ಲಿ ಜಾತಿ ತಾರತಮ್ಯ ಮಾಡ್ತಿದ್ದಾನೆ ಅಂತಂದರೆ ಅದು ಬೆಂಕಿ ಹಾಕಲೇಬೇಕು. ಆ ಜ್ಞಾನಗಳಿಗೆ ಬೆಂಕಿ ಹಾಕಬೇಕು ಅಲ್ವಾ. ವಿಶ್ವಮಾನವತೆ ಅಂತ ನಾನು ಮಾತಾಡ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರೋ ಹೊತ್ತಿಗೆ ನಿಮ್ಮ ಮಧ್ಯೆ ನಾನು ಏನೇನು ಕೊಡಬೇಕು ಜ್ಞಾನವನ್ನು ಅಲ್ವಾ. ಇದು ನಮ್ಮ ಸಮಸ್ಯೆಗಳು. ಹಾಗಾಗಿ ಇದಕ್ಕೆ ನಾವು ಉತ್ತರ ನಿಮ್ಮ ಹತ್ರ ಹುಡುಕ್ತಿದ್ದೀವಿ. ನೀವು ಹಿಂಗೆ ಕೇಳಬೇಕು ಪ್ರಶ್ನೆನ. ಇವತ್ತು ನಂಗೆ ನಿಜವಾಗ್ಲೂ ಸಂತೋಷ ಆಗ್ತಿದೆ ಸರ್. ಎಷ್ಟು ಅದ್ಭುತ ಪ್ರಶ್ನೆ ಕೇಳ್ತೀರಿ. ನೀವು ಹಿಂಗೆ ಕ್ಲಾಸ್ಗಳಲ್ಲಿ ಕೇಳೋಕ್ಕೆ ಶುರು ಮಾಡಿ ಮೇಷ್ಟ್ರು ಓದ್ಕೊಂಡೇ ಬಂದು ಪಾಠ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮಾಡಿ ನೀವು